ಕೆಆರ್ಪುರ ವಿದ್ಯಾವಿಜ್ಞಾನ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ. ಬೆಂಗಳೂರು. ಭಾರತದ ಪ್ರಮುಖ ಹಬ್ಬಗಳಲ್ಲಿ ಸಂಕ್ರಾಂತಿ ಒಂದು ವಿಶೇಷ ಹಬ್ಬ. ಇದು ರೈತರ ಸುಗ್ಗಿ ಹಬ್ಬ ಎಂದು ಕೆಆರ್ಪುರ ವಿದ್ಯಾವಿಜ್ಞಾನ ಶಾಲೆಯ ಪ್ರಿನ್ಸಿಪಲ್ ಜ್ಯೋತಿ ಹೇಳಿದರು. ರೈತ ತಾನು ಬೆಳೆದ ದಿನಸಿ ಧಾನ್ಯಗಳನ್ನು ಸಂಕ್ರಾಂತಿ ದಿನ ಪೂಜೆ ಸಲ್ಲಿಸಿ ಮನೆ ತುಂಬಿಸಿಕೊಂಡು ಸಂತಸ ವ್ಯಕ್ತಪಡಿಸುವ ಹಬ್ಬ. ರೈತನ ಸುಖ ದುಃಖ ಅನ್ನದ ಮಹತ್ವವನ್ನು ತಿಳಿಸುವುದು ಶಾಲೆಯ ಸಂಸ್ಥಾಪಕರ ಉದ್ದೇಶ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಲಾಗಿದೆ ಎಂದರು. ಸಂಕ್ರಾಂತಿಯ ದಿನ ಜಾನುವಾರು ಪೂಜೆ, ಬಸವ ಎತ್ತುಗಳಿಗೆ ವಿಶೇಷ ಪೂಜೆ, ಮನೆ ಮುಂದೆ ರಂಗೋಲಿ ಬಿಡಿಸಿ ಸುಂದರವಾಗಿ ಅಲಂಕರಿಸುತ್ತಾರೆ. ಮನೆಗಳಲ್ಲಿ ಪೊಂಗಲ್ ಸಿಹಿ ತಿಂಡಿ ಸಿದ್ಧಪಡಿಸಿ ಕುಟುಂಬ ಸಮೇತ ಊಟ ಮಾಡುವುದು ವಿಶೇಷ. ಸಾಂಪ್ರದಾಯಿಕ ಆಟಗಳನ್ನ ಆಡಿ ಸಂತಸವನ್ನ ಪಡುತ್ತಾರೆ. ಎಳ್ಳು ಮತ್ತು ಬೆಲ್ಲದ ಸಂಯೋಜನೆ ತುಂಬಾ ವಿಶೇಷ. ಎಳ್ಳು ಕಹಿ ಮತ್ತು ಬೆಲ್ಲ ಸಿಹಿ ಜೀವನದ ಎರಡು ಮುಖಗಳನ್ನು ಸೂಚಿಸುತ್ತವೆ. ಜೀವನದಲ್ಲಿ ಸಿಹಿ ಕಹಿ ಎರಡೂ ಇರುತ್ತದೆ ಎಂಬುದರ ಸಂಕೇತವಾಗಿದೆ. ಎಳ್ಳು ಬೆಲ್ಲ ಹಂಚುವುದು ಶುಭವನ್ನ ಸೂಚಿಸುತ್ತದೆ. ಸ್ನೇಹ ಮತ್ತು ಪ್ರೀತಿಯನ್ನ ಬಲಪಡಿಸುತ್ತದೆ. ಎಳ್ಳು ಬೆಲ್ಲದ ಮಿಶ್ರಣ ಪೌಷ್ಟಿಕಾಂಶಗಳಿಂದ ಕೂಡಿದ್ದು ಆರೋಗ್ಯಕ್ಕೆ ಒಳ್ಳೆಯದು. ಕೆಲವು ಕಡೆಗಳಲ್ಲಿ ಪಿತೃಗಳಿಗೆ ಎಳ್ಳು ಬೆಲ್ಲ ಅರ್ಪಿಸುತ್ತಾರೆ. ಇನ್ನು ಸಂಕ್ರಾಂತಿ ದಿನ ಸೂರ್ಯ ತನ್ನ ಪಥ ಬದಲಿಸುತ್ತಾನೆ, ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಎಂದು ಸಂಕ್ರಾಂತಿ ಹಬ್ಬದ ಮಹತ್ವವನ್ನ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಲಾ ಪ್ರಾಂಶುಪಾಲರಾದ ಜ್ಯೋತಿ ಸೇರಿದಂತೆ ಶಾಲಾ ಸಿಬ್ಬಂದಿ ಉಪಸ್ಥಿತರಿದ್ದರು.
ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವಿದ್ಯಾವಿಜ್ಞಾನ ಶಾಲೆ ದೇವಸಂದ್ರ ಕ್ಯಾರ್ಪುರ ಬೆಂಗಳೂರು. ಈ ಶಾಲೆಯಲ್ಲಿ ಈ ಒಂದು ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂತಹ ಒಂದು ವಿಶೇಷವಾದ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಮಕ್ಕಳಿಗೆ ರೈತನ ಸುಖ ದುಃಖಗಳ ಬಗ್ಗೆ ಹಾಗೂ ಇಲ್ಲಿರ್ತಕ್ಕಂಥ ಒಂದು ಊಟದ ಮಹತ್ವದ ಬಗ್ಗೆ, ಹಾಗೆ ಮಕ್ಕಳಲ್ಲಿ ಒಂದು ವ್ಯವಸಾಯದ ಮಹತ್ವದ ಬಗ್ಗೆ, ಹಾಗೆ ಮಕ್ಕಳಲ್ಲಿ ನಮ್ಮ ಹಬ್ಬದ ಆಚರಣೆ ಮಹತ್ವವನ್ನು ತಿಳಿಸಿಕೊಡೋಕ್ಕೆ ಈ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೀವಿ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಜೊತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲವನ್ನು ಕೊಟ್ಟು ಸಿಹಿಯನ್ನು ಕಹಿಯನ್ನು ಹಂಚಿಕೊಳ್ಳೋದ್ರ ಮೂಲಕ ಬದುಕು ಸುಖವಾಗಿರಲಿ, ಸುಂದರವಾಗಿರಲಿ ಅಂತ ಬಯಸುತ್ತಾ ಈ ಹಬ್ಬವನ್ನು ಇಲ್ಲಿ ಆಚರಣೆ ಮಾಡಿದ್ದೀವಿ. ಜೊತೆಗೆ ಮಕ್ಕಳಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಮೌಲ್ಯಗಳು ಅಂತಂದರೆ ರೈತನ ಕಷ್ಟ ಸುಖಗಳ ಬಗ್ಗೆ, ಸರ್ವಜ್ಞನ ವಚನಗಳ ಬಗ್ಗೆ, ಹಾಗೆ ನಮ್ಮ ಶಾಲೆಯಲ್ಲಿ ಇಂದು ಸಂಕ್ರಾಂತಿ ಹಬ್ಬದ ಆಚರಣೆ ಮಾಡಲಾಗಿತ್ತು. ಈ ಹಬ್ಬದ ವಿಶೇಷತೆ ಏನಪ್ಪ ಅಂದರೆ ಎಳ್ಳು ಬೆಲ್ಲವನ್ನು ಕೊಟ್ಟು ಸಿಹಿ ಕಹಿಯನ್ನು ಹಂಚಿಕೊಳ್ತಕ್ಕಂಥ ಹಬ್ಬ, ಬದುಕು ಬಂಗಾರ ಹೋಗ್ತಕ್ಕಂಥ ಹಬ್ಬ, ರೈತನ ಬದುಕು ಹಸನಾಗ್ತಕ್ಕಂಥ ಹಬ್ಬ. ಭಾರತದ ಒಂದು ಮುಖ್ಯ ಕಸುಬು ಯಾವುದಪ್ಪ ಅಂದರೆ ವ್ಯವಸಾಯ. ಭಾರತದ ಬೆನ್ನೆಲುಬು ಯಾರಪ್ಪ ಅಂದರೆ ರೈತ. ಈ ಒಂದು ಮಹತ್ವವನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿತ್ತು. ನಮ್ಮ ಧಾರ್ಮಿಕ ಸಂಪ್ರದಾಯವನ್ನು ಮುಂದುವರಿಸತಕ್ಕಂತಹ ಪೀಳಿಗೆ ಇಂದಿನ ಮಕ್ಕಳು. ಇವರಲ್ಲಿ ಹಬ್ಬಗಳ ಆಚರಣೆ ಜೊತೆಗೆ ಮೌಲ್ಯಗಳನ್ನು ಸಮೇತ ಹೇಳ್ಕೊಡ್ತಕ್ಕಂಥ ಒಂದು ಹಬ್ಬ ಆಗಿತ್ತು. ಸುಗ್ಗಿ ಹಬ್ಬ ಅಂತಂದಾಗ ರೈತನ ಜೀವನ ಯಾವ ರೀತಿ ಹಸನಾಗಿರುತ್ತೆ, ಯಾವ ರೀತಿ ಕಷ್ಟ ದುಃಖಗಳೊಂದಿಗೆ ಅವನು ವ್ಯವಸಾಯ ಮಾಡ್ತಾನೆ, ಯಾವ ರೀತಿ ಆ ಒಂದು ಊಟಕ್ಕೆ ಮಹತ್ವ ಇದೆ, ಅನ್ನದಾತ ಸುಖೀಭವ ಅಂತಕ್ಕಂಥ ವಿಚಾರವನ್ನು ಮಕ್ಕಳಿಗೆ ಮೂಡಿಸ್ತಕ್ಕಂಥ ಹಬ್ಬವೇ ಈ ಒಂದು ಸಂಕ್ರಾಂತಿ ಹಬ್ಬ ಆಗಿತ್ತು. ಈ ಆಚರಣೆ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಅನೇಕ ರೀತಿಯಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಟಗಳು, ಹಾಗೆ ಕ್ರೀಡೆಗಳನ್ನು ಹಮ್ಮಿಕೊಳ್ತಕ್ಕಂಥ ಒಂದು ಹಬ್ಬ ಆಗಿತ್ತು. ವಿಶೇಷವಾಗಿ ಮಕ್ಕಳಲ್ಲಿ ಮೌಲ್ಯದ ಜೊತೆಗೆ ಶಿಕ್ಷಣದ ಜೊತೆಗೆ ಮೌಲ್ಯಯುತವಾಗಿರ್ತಕ್ಕಂತಹ ಒಂದು ಸಂಪ್ರದಾಯವನ್ನು ಬೆಳೆಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಒಂದು ವಿಚಾರವಾಗಿ ನನ್ನ ಶಾಲೆಯ ಸಂಸ್ಥಾಪಕರಿಗೆ, ನಮ್ಮ ಶಾಲಾ ಸಿಬ್ಬಂದಿಗೆ ಹಾಗೂ ಮಕ್ಕಳಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. My name is Raman. I am studying 5th standard. Today I will be telling about few lines about Makara Sankranti. Makara Sankranti is a joyful festival celebrated in India. It marks the transition of the sun into the zodiac sign of Capricorn. People fly colorful kites in the sky, and there's a lot of delicious food to enjoy, like a sesame seeds and jaggery sweets. Families come together to celebrate a share happiness. It's a time to be thankful for the harvest and enjoy the warmth of the sun. Thank you. Myself Momina, I am a teacher in Vidya Vignan School. I am proud to say few lines about my school. In our school, we celebrated and give importance to all Indian festivals. I would like to highlight Sankranti festival. This festival was grandly celebrated in our school. Thank you.